ಮಕ್ಕಳಿಗೆ ಬೈಯೋದು ತಪ್ಪ? ಈ ಮಕ್ಕಳು ಮಲಗೋ ಮುಂಚೆ ಹಾಗೂ ಬೆಳಗ್ಗೆ ಎಬ್ಸವಾಗ ಯಾರು ಪೇರೆಂಟ್ಸ್ ಮಕ್ಕಳಿಗೆ ಬೈತಾ ಇದ್ರೆ ದಯವಿಟ್ಟು ಇವತ್ತೇ ನಿಲ್ಲಿಸ್ಬಿಡಿ. ಅದನ್ನ ಸ್ವಲ್ಪ ಅನಲೈಸ್ ಮಾಡೋಣ. ದಿನವಿಡೀ ನಮ್ಮ ಮೈಂಡು 4 ಸ್ಟೇಟ್ ಮಧ್ಯ ಓಡಾಡ್ತಿರುತ್ತೆ: ಆಲ್ಫಾ, ಬೀಟಾ, ಥೀಟಾ ಹಾಗೂ ಡೆಲ್ಟಾ. ಆಲ್ಫಾ ಸ್ಟೇಟ್ ಅಲ್ಲಿ ರಿಲ್ಯಾಕ್ಸ್ಡ್, ಕಾಮ್. ಬೀಟಾ ಸ್ಟೇಟ್ ಅಲ್ಲಿ ಮನಸ್ಸು ಫುಲ್ ಆಕ್ಟಿವ್ ಆಗಿರುತ್ತೆ. ಥೀಟಾ ಸ್ಟೇಟ್ ಅಲ್ಲಿ ಡೀಪ್ ರಿಲ್ಯಾಕ್ಸೇಷನ್ ಅಥವಾ ಕನಸು ಕಾಣುವಂಥದ್ದು ಈ ಥೀಟಾ ಸ್ಟೇಟ್ ಅಲ್ಲಿ. ಡೆಲ್ಟಾ ಸ್ಟೇಟ್ ಅಲ್ಲಿ ಯು ಆರ್ ಇನ್ ವೆರಿ ವೆರಿ ಡೀಪ್ ಸ್ಲೀಪ್. ಇನ್ನೇನು ಮಲಗುವಾಗ ಅಥವಾ ಬೆಳಗ್ಗೆ ನಿದ್ದೆಯಿಂದ ಎಬ್ಬಿಸುವಾಗ ನಮ್ಮ ಮನಸ್ಸು ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ಈ ಆಲ್ಫಾ ಸ್ಟೇಟ್ ಒಂಥರ ಹಿಪ್ನಾಟಿಕ್ ಸ್ಟೇಟ್ ತರ. ಈ ಹಿಪ್ನಾಟಿಕ್ ಸ್ಟೇಟ್ ಅಲ್ಲಿ ಒಂದು ಅನಾಲಿಸಿಸ್ ಇರಲ್ಲ. ಯಾರೇ ಏನೇ ಮಾತಾಡಿದ್ರು, ಏನೇ ಸುತ್ತಮುತ್ತ ನಡೀತಿದ್ರು ಅದನ್ನ ಗ್ರಾಸ್ಪ್ ಮಾಡ್ಕೊಳುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್. ಹಾಗಾಗಿ ನಾವೇನಾದ್ರು ಕೆಟ್ಟ ಪದಗಳು ಅಥವಾ ಕೆಟ್ಟ ವಿಷಯಗಳನ್ನ ನಾವು ಮಕ್ಕಳ ಹತ್ರ ಹೇಳ್ತಾ ಇದೀವಿ ಅಂದ್ರೆ ಅಥವಾ ಬೈತಾ ಇದೀವಿ ಅಂದ್ರೆ ಅದು ಅವರ ಮನಸ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಮಕ್ಕಳನ್ನ ಮಲಗಿಸುವಾಗ ಒಂದು ಪಾಸಿಟಿವ್ ಥಾಟ್ ಅವರ ತಲೆಯಲ್ಲಿ ತುಂಬಿ ಅಥವಾ ಬೆಳಗ್ಗೆ ಎಬ್ಬಿಸುವಾಗ ಒಂದು ಕಾಮ್ ಆಗಿರುವಂತ ಸೂದಿಂಗ್ ವರ್ಡ್ಸ್ ನ ಯೂಸ್ ಮಾಡಿ ಎಬ್ಬಿಸ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನಿಜ ಹೇಳ್ಬೇಕು ಅಂದ್ರೆ ಇಂಥ ವಿಷಯ ತುಂಬಾ ಜನ ಗೊತ್ತಿರಲ್ಲ ಗುರು. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಅಲ್ಲದೆ ಈ ತರ ಹೆಚ್ಚು ಕಾಂಟೆಂಟ್ಗೆ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.